ಕೋರ್ಟು ಕೋರ್ಟು 376N 376K 354 66 ಆಫ್ IT ಆಕ್ಟ್ ಅಲ್ಲಿ ಚಾರ್ಜ್ ಅನ್ನ ಫ್ರೇಮ್ ಮಾಡಿತ್ತು. ಈ ಎಲ್ಲಾ ಕೌಂಟ್ ಗಳಲ್ಲೂ ಸಹ ಆರೋಪಿನ ಇವತ್ತು ದೋಷಿ ಅಂತ ಹೇಳಿ ಕೋರ್ಟ್ ಇಸ್ ಡಿಸೈಡೆಡ್ ಟುಡೇ. ಈ 118 ವಿಟ್ನೆಸ್ ಗಳನ್ನ ಚಾರ್ಜ್ ಶೀಟ್ ಅಲ್ಲಿ ತೋರಿಸಿದ್ವಿ. 118 ವಿಟ್ನೆಸ್ ಗಳನ್ನ ಚಾರ್ಜ್ ಶೀಟ್ ಅಲ್ಲಿ ತೋರಿಸಿದ್ವಿ. ಇನ್ವೆಸ್ಟಿಗೇಷನ್ ಆಫೀಸರ್ ಸುಮಾರು 180ಕ್ಕೂ ಹೆಚ್ಚು ದಾಖಲೆಗಳನ್ನ ಈ ಒಂದು ಪ್ರಕರಣದಲ್ಲಿ ಹಾಜರುಪಡಿಸಲಾಗಿತ್ತು. ಸರ್ಕಾರದ ಪರವಾಗಿ 26 ವಿಟ್ನೆಸ್ ಗಳನ್ನ ಎಕ್ಸಾಮಿನ್ ಮಾಡಲಾಗಿತ್ತು. ಈ ಎಲ್ಲಾ ವಿಟ್ನೆಸ್ ಗಳನ್ನ ಪರಿಗಣಿಸಿ ಅವ್ರು ಕೊಟ್ಟಿರ್ತಕ್ಕಂಥ ಸಾಕ್ಷಿಯನ್ನ ಪರಿಗಣಿಸಿ ಪ್ರಮುಖವಾಗಿ ಈ ಕೇಸ್ ನೀಡಿರ್ತಕ್ಕಂಥ ಸಂತ್ರಸ್ತೆ ಏನಿದೆ ಆ ಸಂತ್ರಸ್ತೆಯ ಹೇಳಿಕೆ ಮತ್ತೆ ಸಂತ್ರಸ್ತೆ ನೀಡಿರ್ತಕ್ಕಂಥ ಎವಿಡೆನ್ಸ್ ನ ಆಧಾರದ ಮೇಲೆ ಮತ್ತೆ ಇದರಲ್ಲಿ ಸಿಕ್ಕಿರ್ತಕ್ಕಂಥ ಡಿಜಿಟಲ್ ಎವಿಡೆನ್ಸ್ ಏನಿದೆ ಅದರ ಆಧಾರದ ಮೇಲೆ ಇವತ್ತು ಕೋರ್ಟು ಯಾವೆಲ್ಲ ಚಾರ್ಜಸ್ ಗಳನ್ನ ಫ್ರೇಮ್ ಮಾಡಿತ್ತು ಎಲ್ಲಾ ಚಾರ್ಜಸ್ ಗಳಲ್ಲೂ ಸಹ ಅಕ್ಯೂಸ್ ಅನ್ನ ಕನ್ವಿಕ್ಟ್ ಮಾಡಿದೆ. ಟ್ರಯಲ್ ಸಂಬಂಧದಲ್ಲಿ ಸಾಕ್ಷಿಗಳನ್ನ ಬೆದರಿಕೆ ಹಾಕೋದಕ್ಕಿಂತಲೂ ಮುಖ್ಯವಾಗಿ ಟ್ರಯಲ್ಗಳನ್ನ ಡಿಲೇ ಮಾಡಕ್ಕೆ ಏನೆಲ್ಲ ಮಾಡಕ್ಕಾಗತ್ತೆ ಆ ಎಲ್ಲಾ ಟ್ಯಾಕ್ಟಿಕ್ ಗಳನ್ನ ಇಲ್ಲಿ ಅಕ್ಯೂಸ್ಡ್ ಪ್ರಯತ್ನ ಪಟ್ಟಿದ್ರು. ಇದರಲ್ಲಿ ಯಾವ್ದ್ರಲ್ಲೂ ಸಹ ಸಫಲ ಆಗ್ಲಿಲ್ಲ. ಅವರ ಲಾಯರ್ಗಳನ್ನ ವಿಡ್ರಾ ಮಾಡಿದ್ರು, ಮತ್ತೆ ಲಾಯರ್ಗಳನ್ನ ಹೊಸ ಲಾಯರ್ಗಳನ್ನ ತಂದ್ರು, ಮತ್ತೆ ಅದನ್ನ ಚಾಲೆಂಜ್ ಮಾಡಿದ್ರು. ಇದು ಯಾವುದೂ ಸಹ ಸಫಲ ಆಗ್ಲಿಲ್ಲ. ಇಲ್ಲಿಂದ ಹೈಕೋರ್ಟ್ ವರ್ಗೂ ಸಹ ಎರಡೆರಡು ಸಾರಿ ಕಾಪಿ ಕೊಟ್ಟಿಲ್ಲ ಅಂತ ಒಂದ್ ಸಾರಿ, ಮತ್ತೆ ಲಾಯರ್ನ ನೇಮಕ ಮಾಡಕ್ಕೆ ಅವಕಾಶ ಸಿಗ್ತಿಲ್ಲ ಅಂತ ಇನ್ನೊಂದ್ ಸಾರಿ, 2 ಸಾರಿ ಹೈಕೋರ್ಟ್ಗೆ ಈ ಪ್ರಕರಣ ತಗೊಂಡೋಗಿದ್ರು. ಹೈಕೋರ್ಟ್ ನಲ್ಲೂ ಸಹ ಅವ್ರಿಗೆ ಯಾವುದೋ ರೀತಿಯ ಒಂದು ಪರಿಹಾರ ಸಿಗ್ಲಿಲ್ಲ. ಹೈಕೋರ್ಟ್ ಟ್ರಯಲ್ ಕೋರ್ಟ್ ಮಾಡಿರ್ತಕ್ಕಂಥ ಆದೇಶವನ್ನು ಎತ್ತಿ ಹಿಡಿದಿತ್ತು. ಹಂಗಾಗಿ ಮತ್ತೆ ಇದನ್ನ ವಾಪಸ್ ಟ್ರಯಲ್ ಕೋರ್ಟ್ ಅಲ್ಲಿ ಇವರನ್ನ ವಿಚಾರಣೆ ಎದುರಿಸಬೇಕಾಗಿ ಬಂತು. ಈ ಅಶ್ವಿನ್ ಕುಮಾರ್ ಉಪಾಧ್ಯಾಯದಲ್ಲಿ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ, ಈ ಎಲ್ಲಾ MP MLA ಪ್ರಕರಣಗಳಲ್ಲಿ ಪ್ರಕರಣವನ್ನ ಡೇ ಟು ಡೇ ಹಿಯರಿಂಗ್ ಮಾಡ್ಬೇಕಂತಿದೆ. ಮತ್ತೆ CRPC ನಲ್ಲೂ ಸಹ ರೇಪ್ ಪ್ರಕರಣಗಳನ್ನ 2 ತಿಂಗಳಲ್ಲಿ ಮುಗಿಸ್ಬೇಕಂತ ಇದೆ. ಆದ್ರೂ ಸಹ ಡಿಸೆಂಬರ್ ಅಲ್ಲಿ ಕಮಿಟ್ ಆಗಿದ್ದಂತ ಕೇಸು ಹಿಯರಿಂಗ್ ಬಿಫೋರ್ ಚಾರ್ಜ್ ಮತ್ತೆ ಚಾರ್ಜ್ ಎಲ್ಲ ಫ್ರೇಮ್ ಮಾಡೋದಕ್ಕೆ ಅಲ್ಲೇ ಒಂದು 2-3 ತಿಂಗಳನ್ನ ತಗೊಂಡು ನಂತರ ಈಗ ಟ್ರಯಲ್ ಅನ್ನ ಕಂಪ್ಲೀಟ್ ಮಾಡಿ ಈಗ ಕನ್ವಿಕ್ಷನ್ ಮಾಡಿದ್ದಾರೆ.